ಬಿಡದಿ ರಣಾಂಗಣದಲ್ಲಿ ಡಿಕೆ ಕುಮಾರಸ್ವಾಮಿ ನಡುವೆ ಬಿಗ್ ಫೈಟ್ ಅಂತೂ ಆರಂಭ ಆಗಿದೆ. ಮುಖ್ಯಮಂತ್ರಿ ಆರೋಪಗಳಿಗೆ ಕೇಂದ್ರ ಸಚಿವರ ಟಕ್ಕರಿದು. ಸುಳ್ಳು ಹೇಳಿ ದಾಖಲೆಯನ್ನ ತಿದ್ದಿದ್ದಾರೆ ಅಂತ ಕುಮಾರಸ್ವಾಮಿ ದಿಢೀರಾಗಿ ಸುದ್ದಿಗೋಷ್ಠಿಯನ್ನ ಮಾಡಿ ಈ ರೀತಿಯಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಬಿಡದಿ ರಣಾಂಗಣದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ನಡುವೆ ನಡೀತಾ ಇರುವಂತಹ ಬಿಗ್ ಫೈಟ್ ಇದು. ಮುಖ್ಯಮಂತ್ರಿ ಆರೋಪಗಳಿಗೆ ಕೇಂದ್ರ ಸಚಿವರ ಕಡೆಯಿಂದ ಈ ರೀತಿಯ ಟಕ್ಕರ್. ಸುದ್ದಿಗೋಷ್ಠಿಯನ್ನು ನಡೆಸಿ ಸಿಎಂ ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ರು. ಡಿಕೆ ಶಿವಕುಮಾರ್ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ರೈತರು ಹೋರಾಟ ಮಾಡುವಂತ ಸಂದರ್ಭದಲ್ಲಿ, ಸರ್ವೆಗೆ ಬರುವಂತ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಪೊರಕೆ ಏಟು ಬೀಳುತ್ತಲ್ಲ, ಆ ವಿಚಾರವಾಗಿ ಏನು ಮಾಡಬೇಕು ಏನು ಎತ್ತ ಅನ್ನೋದ್ರ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಡಿಕೆ ಶಿವಕುಮಾರ್. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿಯ ವಿರುದ್ಧ ಕೆಂಡಾಮಂಡಲರಾದ್ರು ಡಿಕೆ ಶಿವಕುಮಾರ್. ಈ ಸುದ್ದಿಗೋಷ್ಠಿ ಆಗ್ತಾ ಇದ್ದಂಗೆ ಕುಮಾರಸ್ವಾಮಿ ಕಡೆಯಿಂದಲೂ ಕೂಡ ಸುದ್ದಿಗೋಷ್ಠಿ ಆಗತ್ತೆ. ಅಲ್ಲಿ ಡಿಕೆ ಶಿವಕುಮಾರ್ ಅವರ ಆರೋಪಗಳಿಗೆ ತಿರುಗೇಟು ಕೊಡುವಂತ ಕೆಲಸವನ್ನ ಕುಮಾರಸ್ವಾಮಿ ಮಾಡಿದ್ರು. ಯಾವ ಕಾರಣಕ್ಕಾಗಿ ಈ ಹಿಂದೆ ಯೋಜನೆಯನ್ನು ಕೈಬಿಟ್ರು ಕುಮಾರಸ್ವಾಮಿ ಅವರು ಅನ್ನೋದು ಡಿಕೆ ಶಿವಕುಮಾರ್ ಹೇಳಿದ್ರು. ಇದು ನನ್ನ ಕನಸಿನ ಯೋಜನೆ ಅಲ್ಲ, ಇದು ಆವಾಗ ಕುಮಾರಸ್ವಾಮಿ ಮಾಡಿರುವಂಥ ಯೋಜನೆಯನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತೇಳಿ ಆ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಕುಮಾರಸ್ವಾಮಿ ಕಡೆಯಿಂದ ಇವತ್ತು ತಿರುಗೇಟು. ಡಿಕೆ ಶಿವಕುಮಾರ್ ಅವರಿಗೆ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತೇಳಿ, ಕಣ್ಣಲ್ಲಿ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಇದೆಲ್ಲವೂ ಕೂಡ ಸುಳ್ಳು ಅಂತೇಳಿ ದಾಖಲೆ ಸಮೇತ ಸುದ್ದಿಗೋಷ್ಠಿಯನ್ನು ನಡೆಸಿ ಡಿಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಸುಳ್ಳು ಹೇಳಿ ದಾಖಲೆಯನ್ನು ತಿದ್ದಿದ್ದಾರೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಆಮೇಲೆ ಸ್ಕೂಲ್ ವಿಚಾರವಾಗಿಯೂ ಕೂಡ ಪ್ರಸ್ತಾಪವನ್ನು ಮಾಡಿದರು. ಸುಳ್ಳು ದಾಖಲಾತಿಯನ್ನು ಸೃಷ್ಟಿ ಮಾಡಿ ಸ್ಕೂಲನ್ನು ಕಟ್ಟಿದ್ದೀರಿ ನೀವು ಅಂತ.